ನಾನು ಅದೇ ಹೇಳಿದ್ದ, ಏನು ತಿಳ್ಕೊಳ್ಳಲ್ಲ ಹಂಗಾರೆ. ಇಷ್ಟು ದಿವಸ ಆದರೂ ಹೋಗಿ ಬರದೇ ಇದ್ದರೆ ಥೋ. ನಮ್ಮ ಪಾಪಣ್ಣ ಒಬ್ಬ ಹಾಗೆ ಮಾಡ್ತಾನೆ, ಇಂದಲ್ಲ ನಾಳೆ ಇಂದಲ್ಲ ನಾಳೆ ಅಂತಾನೆ ಅದಾನೆ. ಈಗ ನೋಡಿದ್ರೆ ಔಷಧಿ ಪೂರೈಸ್ಕೊಂಡು ಹೋಗೋದೆ ಅಂತಾನೆ. ನಮ್ಮ ಕೆಲಸ ಎಲ್ಲ ಪೂರೈಸ್ಕೊಂಡು ಪುರ್ಸೊತ್ತಾಗಿ ಹೋಗೋಕ್ಕೆ ಅದು ಅಂತ ನೆಂಟ್ರ ಮನೆಗೆ ಹೋಗೋದ? ಏನು ತಿಳ್ಕೊತಾನೆ ಪಾಪ ಆ ಹುಡುಗ. ಯಾವುದೊಂದು ಕಾರು ಬತ್ತಿದ್ದ ಅವನ ಕತೆ ಹೋಗಲಿ. ಮಂಜಪ್ಪಣ್ಣ ಮಂಜುಳಾ ಅವರೆಲ್ಲ ಏನು ತಿಳ್ಕೊಬೇಕು? ಯಾವುದೊಂದು ಕಾರು ಫೋನ್ ಮಾಡ್ತಿದ್ರು ಬಾ ಅಂತ ಹೇಳಿ ಕರಿಬೇಕಾರೆ ಹೋತಿದ್ದ. ಈಗ ಹಿಂಗಾದ್ರೆ ಒಬ್ಬರು ಕಣ್ಣಲ್ಲಿ ನೋಡೋಕೆ ಬರಲ್ಲ ಅಂತ ಹೇಳಲ್ಲ. ನಾವು ಹೇಳ್ದಂಗೆ ಅಲ್ಲನ ಎಂಥದ್ದು ಏನು. ನಾನು ಕಾದ್ಕೊಂಡು ಪಾಪ ಸೀಟ್ನೂ ಕೂತದೆ, ಒಟ್ಟಿಗೆ ಹೋಗೋಣ ಅಂತ ಹೇಳಿನಿ. ಹಂಗಾಗಿ ಅದು ನೋಡಿ ಇಲ್ಲಿರೋದು ಇಷ್ಟೊತ್ತಿಗೆ ಗಂಡನ ಜೊತೆ ಹೋಗಿ ಬರ್ತಿತ್ತು. ನಾಳೆ ಅವನು ಏನಾದ್ರು ಹೇಳಬೇಕು, ನಾ ಹೋದಳು ಹೇಳೋಳೆ ಹಿಂಗೆ ಮರೆಯ ನಿನ್ನ ಪಾಪಣ್ಣನ್ನೇ ಬೇಡ ಅಂತ ಹೇಳಿದ್ದು ಅಂತ ಹೇಳಿ ಬಿಡ್ತೀನಿ, ಎಂತ ಬೇಕಾರಾಗಲಿ. ಪಾಪ ಏನು ಜ್ಞಾನ ಮಾಡ್ತಾನೋ ಎಂಥದ ಆ ಹುಡುಗಗೊಂದು ಏನು ಗಿರಾಚರ್ ಕೆಟ್ಟದ. ಸ್ವಲ್ಪ ನಿಧಾನ ನಿಧಾನ. ನಿಮ್ಮ ಫ್ರೆಂಡ್ ಬರ್ತಾದೆ ಅಲ್ಲಿ, ಅದ್ರ ಹತ್ರ ಏನಾರು ಬಾಯಿ ಬಿಟ್ಟಿಗಿಟ್ಟಿರಿ. ಯಾರು? ಪಾರ್ವತಕ್ಕ, ಪಾರ್ವತಕ್ಕ. ಓ ಪ್ರೇಮ್, ನಾನು ಮಾತಾಡ್ತೀರಿ ಮಾರತಿ. ಫ್ರೆಂಡ್ ಅಂತ ಎಂಥ ಫ್ರೆಂಡ್? ಪ್ರೇಮ್ ನಾನೇ. ಬಾ ಬಾ ಮಾರತಿ, ಭಾಳ ಅಪರೂಪ ಆಗಿತ್ತು ನೋಡಿದೆ. ಹೆಂಗೆ ಹಾಕಿ ಸಿಕ್ತು ಮಾರತಿ? ಅಪರೂಪಿ ಅಂತ ಮಾರ. ಮೊನ್ನೆ ಇಲ್ಲಿ ಹೋಗೋಣ ಇಲ್ಲೇ ಕಾರ್ ಮಾತಾಡ್ಸ್ಕೊಂಡು ಹೋಗಿನಿ. ಬಾ ಬಾ ಒಳಗೆ ಬಾ, ಸುಮ್ಮನೆ ಬರೋಕ್ಕಿರಲ್ಲ. ಸುಮ್ಮನೆ ಏನಲ್ಲ ಪಾರ್ವತಕ್ಕ, ನೀವಂತೂ ನನ್ನ ಹತ್ರ ಎಂಥದನ್ನು ಹೇಳಲ್ಲ ಕೇಳಲ್ಲ ಏನಿಲ್ಲ. ನಾನು ಸುಮ್ಮನೆ ಪಾರ್ವತಕ್ಕ ಅಂದರೆ ಒಂದು ತಾಯಿ ಸಮ ಅಂಥೇಳಿ ಎಂಥ ಇದ್ದರೂ ನಿಮ್ಮ ಹತ್ರ ಫಸ್ಟ್ ಬಂದು ನಿಮಗೆ ಹೇಳಿದೆ ನಾನು ಆಚೆಗೆ ಹೋಗಲ್ಲ. ಊರು ಮನೇಲಿ ಎಂಥದೇ ಆದರೂ ನೀವು ಮಾತ್ರ ಹಂಗೆ ತಿಳ್ಕೊಂಡೇ ಇಲ್ಲ ಬಿಡಿ. ಎಂತ ಆತ ಬರ್ಬೇಕಾರೆ ಪುರಾಣ ಮಾಡ್ತಾನೆ ಬತ್ತಿದ್ದೀಯಲ್ಲ, ಕೂತ್ಕ ಕೂತ್ಕ. ಪುರ್ಸೊತ್ತಾದೆಯಾ ಇಲ್ಲ ಎಂತ ಈಗ ಅರ್ಜೆಂಟ್ ಹೋಗ್ಬೇಕಾ? ಅರ್ಜೆಂಟ್ ಅಂತ ಏನಲ್ಲ, ಆದರೂ ಹಮ ಹೊತ್ತು ಕೂರಂಗಿಲ್ಲ, ಪಕ್ಕಲ್ಲಿ ಹೋಗ್ಬೇಕು. ಕೆಲಸಕ್ಕೆ ಇವತ್ತು ಬರೋಲ್ಲ ಅಂತ ಹೇಳಿನಿ. ಬೆಳಿಗ್ಗೆ ಹೋಗಿ ಅಲ್ಲಿ ಮನೆ ಹತ್ರ ಎಲ್ಲ ಒಂಚೂರು ಮಾಡಿಕೊಟ್ಟು ಬಂದೀನಿ. ನಾನು ಎಲ್ಲ ಒಂದು ಕಡೆ ತಿರ್ಗಾಟಕ್ಕೆ ಹೋಗೋಣ ಅಂತ ಜ್ಞಾನ ಮಾಡಿದೆ ಮರ. ನೀವು ಹೋಗಿ ಬಂದರೆ ಎಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಅಲ್ಲ ಪ್ರೇಮ, ಅದು ಎಂತ ಮಾತಂತಾಡ್ತೀಯ? ನೀ ತಿರ್ಗಾಟಕ್ಕೆ ಹೋಗೋಣ, ನಾನು ಹೋಗಿನ ಬಂದಿನ ಅಂತ ಎಂತ ಹೇಳ್ತಿದ್ದೀಯ? ಸತ್ರ ಹೇಳು ನೋಡೋಣ. ಅಲ್ಲ ನಾ ಇಷ್ಟು ಹೇಳಿದ್ರು ಈಗ ನಾ ಎಂತ ಹೇಳ್ತಿದ್ದೀನಿ ಅಂತ ಗೊತ್ತಾಗಲ್ಲ ನಿಮಗೆ ಪಾರ್ವತಕ್ಕ? ಅದು ಎಂತಕ್ಕೆ ಆ ಥರ ಗುಟ್ಟು ಮಾಡ್ತೀರಿ ಮಾರ? ಏನು ಯಾರ ಮನೆ ಕದ್ದಿದ್ದ ಮಾಡಿದ್ದ ಏನೋ ನೋದಿನಗಳಿಗೆ ಹಂಗೆ ಇದಾಗಿದೆ. ಒಂದು ಸೊಲ್ಲ ಹೇಳ್ದೆ ಹೋಗ್ಬಿಟ್ರಲ್ಲ. ಮೊನ್ನೆ ಇಲ್ಲಿ ನಿಮ್ಮನ್ನು ಕರೆದು ಮಾತಾಡ್ಸ್ಕೊಂಡು ಹೋಗೀನಿ. ಅವನಿಲ್ಲಿ ಹುಡುಗನಾರು ಏನು ತಿಳ್ಕೊಬೇಕು ನೋಡೋಣ ಹೇಳಿ. ಪ್ರೇಮಕ್ಕ ಬಾಕಿದ್ದೆ ಅಂತಾರೆ ಇದ್ದರೆ ಫಸ್ಟು ಅನಿಲ ನೆನಪಾಗ್ತದೆ, ಅವರಿಗೆ ಫೋನ್ ಮಾಡ್ತಾರೆ. ಈಗ ಒಂದು ಮಕ ನೋಡ್ಕೊಂಡು ಹೋಗೋಣ ಅಂತ ನೋಡ್ಲಾ ಅಂತ ತಿಳ್ಕೊಳಲ್ಲ. ಏನು ಗೊತ್ತಿ ಸಾಯ್ಲಿ ನಾನೀಗ. ಸಾರು ನೋಡಿದ್ರೆ ಏನೋ ಬಾಯಿ ಬಿಡಬೇಡಿ ಅಂತಾರೆ, ಇದಕ್ಕೆ ನೋಡಿದ್ರೆ ಎಲ್ಲದೂ ಗೊತ್ತು. ನಾನಾರು ಎಂತ ಮಾಡಲಿ? ಪಾರ್ವತಕ್ಕ, ಎಂತ ಜ್ಞಾನ ಮಾಡ್ತಿದ್ದೀರಿ? ಇದಕ್ಕೆ ಹೆಂಗೆ ಗೊತ್ತಾಯ್ತು ಅಂತನಾ? ಅದು ಹೆಂಗೋ ಗೊತ್ತಾಯ್ತು, ಅದನ್ನು ಕೇಳಬೇಡಿ ನೀವು. ಈಗ ನೀವು ಹೋಗಿ ಬಂದ್ರಾ? ಅನಿಲನ್ನು ಮಾತಾಡ್ಸೋಕ್ಕೆ ಹೋಗಿ ಬಂದ್ರಾ? ಇಲ್ಲ, ನಾ ಹೋಗಲೇ. ಎಲ್ಲರೂ ಮಾತಾಡ್ಸೋದು ಒಂದಲ್ಲ ಎಂತದೆ. ಹೋತಾ ಹೋತಾ ಎಲ್ಲ ಒಂಚೂರು ಇದಾಗಿದ್ದಂತೆ ಆಮೇಲೆ ಹುಷಾರಾಗಿ ಅದನಪ್ಪ. ಮನೇಲಿಗ ನಾವು ಓಡಾಡ್ಕೊಂಡು ಇದು ಮಾಡ್ಕೊಂಡು ಅದಾನೆ. ನಾವು ಮತ್ತೆ ಇಲ್ಲದೆ ಹೋಗಿದ್ದ ಅವನ ಮುನ್ಸಿಗೆ ತರಕ್ಕ ಮಾತಾಡ್ಸೋಕ್ಕೆ ಅಂತ ಹೋಗಿ ನಾ ಹೋಗ್ಲ ಸೀಟ್ನೂ ಹೋಗ್ಲ. ಅಯ್ಯೋ ಹೋಗೋದು ಏನಿಲ್ಲಪ್ಪ. ಎಂತಕ್ಕೆ ಮಾತಾಡ್ಸೋಕೆ ಹೋಗ? ಅವನಿಗೆ ಎಂತ ಆಗ್ಯದಂತ ಮಾತಾಡ್ಸೋಕೆ ಹೋಗಕ್ಕೆ? ಎಂತ ಹೇಳ್ತಿದ್ದೀರಿ ಪಾರ್ವತಕ್ಕ ನೀವು? ಸತ್ಯ ಹೇಳ್ತೀರಾ ಸುಳ್ಳು ಹೇಳ್ತೀರಾ ಒಂದೂ ಗೊತ್ತಾಗಲ್ಲ. ಅಲ್ಲ ಮತ್ತೆ ಯಾರೋ ಹೇಳಿದ್ರು ಪೆಟ್ಟು ಭಾಳ ಊರೇ ಆಗಿದೆ, 2-3 ದಿನ ಆಸ್ಪತ್ರೆಯಲ್ಲಿ ಬಿಟ್ಕೊಂಡಿದ್ರು ಅಂತ ಹೇಳಿದ್ರಲ್ರಿ. ಸುಳ್ಳ ಹಂಗಾರೆ? ಜನ ಏನೇನು ಹಬ್ಬಿಸ್ತಾರೋ. ಆಸ್ಪತ್ರೆಯಲ್ಲಿ ಇದ್ದಿದ್ದು ಹೌದೇ, ಎಂಥವು ಈಗೆಲ್ಲ ಸುಮ್ಮನೆ ತಗೊಂಡೋಗಿ ಬಿಟ್ಕೋತಾರಲ್ಲ. ಕಂಪ್ಲೇಂಟು ಎಂಥದ ಇನ್ಸೂರೆನ್ಸ್ ಅವಕ್ಕೆಲ್ಲ ಆಸ್ಪತ್ರೆಯಲ್ಲಿ ಇದ್ದೆ ಅಂತೇಳಿ ಒಂದು ಇದು ಬೇಕಂತೆ. ಹಾಗಾಗಿ ಆಸ್ಪತ್ರೆಯಲ್ಲಿ ಇದ್ದಿದ್ದು. ಅವನಿಗೇನು ಪೆಟ್ಟಾಗೇನಲ್ಲ. ಯಾರು ಹೇಳಿದ್ ನಿಮಗೆ? ಅಪ್ಪಂತಾಗಿದೆ ಯಾವ್ದಾರು ಇದ್ರೆ ಹಿಂಗೆ ಇದು ಮನುಷ್ಯರ ಬಾಯಿಂದ ಬಾಯಿಗೆ ಹೋಗಲ್ಲ. ಹಿಂಗಿದ್ದೇನಾರು ಎದ್ದು ಬಿಟ್ರೆ ಇಡೀ ಚಿತ್ರಗಡಿಗೆ ಗೊತ್ತಾಗ್ತದೆ.
ಮಾತೆ ಅಂತ ನಾ ಅದೇ ಜ್ಞಾನ ಮಾಡಿದೆ. ಅನಿಲ್ ಹುಡುಗ ಪಾಪ ಯಾರು ಸುದ್ದಿ ಹೋಗವಲ್ಲ, ಯಾರು ಒಂದು ಮಾತು ಹೇಳಿದ್ರು ಸುಮ್ಮನೆ ಅಲೆಸ್ಕೊಂಡು ಬರೋ ಮಾತಾಡಂಗಿದ್ರು ತಿರುಗಿ ಮಾತಾಡ್ತಾನೆ, ಇಲ್ದಿದ್ರಿಲ್ಲ. ಅವ್ರಿಗೆ ಸುದ್ದಿ ಅಂತಕ್ಕೆ ಅಂತೇಳಿ ಬರೋ ಹುಡುಗ ಅವನಿಗೆ ಹಿಡ್ಕೊಂಡು ಹೊಡಿತಾರೆ ಅಂದರೆ ಯಾರಿಗೆ ನಂಬಕ್ಕಾಗ್ತದ್ರಿ? ನಂಗೂ ಹಂಗೆ ಅದೇ ಜ್ಞಾನ ಮಾಡಿದೆ ನೋಡಿ ನೀವು ಹೇಳ್ದಂಗೆ. ಕೈ ಸೇದೆ ಹೋಗ್ಬೇಕು ಅವನ ಮೈ ಯಾರು ಮುಟ್ಟಿದ್ದು ಹೋದಾಗಿದ್ರೆ. ಮತ್ತು ಯಾರಿಗೂ ಒಬ್ಬರಿಗೂ ಒಂಚೂರು ತೊಂದರೆ ಕೊಡೋವೇನಲ್ಲ ಅವ. ಅಯ್ಯೋ ನೀವು ಈಗ ಹಿಂಗೆ ಹೇಳೋಕ್ಕೂ ಒಂಚೂರು ಸಮಾಧಾನ ಆಯ್ತು ಮಾರ. ನನ್ನ ಕಿವಿ ಮೇಲೆ ಬಿದ್ದಲ್ಲಿಂದ ನಾ ಎಷ್ಟೊತ್ತಿಗೆ ಹೋಗಿ ಅವ್ನು ನೋಡ್ತೀನಿ ಅಂತ ಕಾಣ್ತಾ ಇತ್ತು. ಅದು ಇಲ್ಲಿ ಹೊಳೆ ಬೇರೆ ದಾಟೋಕ್ಕಾಗಲ್ಲಲ್ಲ. ಅಯ್ಯೋ ಒಂದು ಸುತ್ತು ಹೊಡೆದು ಹೋಗ್ಬೇಕಲ್ಲ, ಎಂತ ಮಾಡೋದು ಅಂತ ಜ್ಞಾನ ಮಾಡ್ತಿದ್ದೆ. ಇವರು ನಿನ್ನೆ ಕತ್ಲಿಗೆ ಬಂದರೆ ಹೇಳಿದ್ರಪ್ಪ ಹೊಳೆ ದಾಟ್ಬೋದು ಏನಾಗಲ್ಲ ಅಂತ. ಹಂಗಾರೆ ಹೋಗೋಣ ಗೊತ್ತಿರೋಣ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲೇ ನಾನೇನು ಹೋಗಲ್ಲ, ನೀನು ಹೋಗೋದು ಬೇಡ. ಅವನಿಲ್ಲ ಇನ್ನೊಂದ್ಸತಿ ಸಿಕ್ಕಿದಾಗ ನಾನೇ ಹೇಳ್ತೀನಿ, ಪ್ರೇಮ್ ಹಿಂಗೆ ಮಾತಾಡ್ಸ್ಕೊ ಬರೋಕ್ಕೆ ಅಂತ ನಿಮ್ಮ ಮನೆಗೆ ಹೊರಟಿತ್ತು ಮರಯ್ಯ, ನಾನೇ ಬೇಡ ಅಂದೆ ಅಂತ ಹೇಳ್ತೀನಿ. ನೀನೇನು ತಲೆ ಕೆಡಿಸ್ಕೊಬೇಡ. ಈಗ ಮಾಡೋ ಕೆಲಸ ಬಿಟ್ಕೊಂಡು ಇವತ್ತು ಕೆಲಸಕ್ಕೆ ರಜೆ ಹಾಕಿದ್ದ ಅದೇನದು ನೀನು ಹಿಂಗಂತ ಕಂಡಿದ್ರೆ ನಮ್ಮನೆಗೆ ಬರೋಕ್ಕೆ ಹೇಳ್ತಿದ್ನಲ್ಲ. ನಾಗಪ್ಪ ಮತ್ತು ಕೆಲಸಕ್ಕೆ ಹೋಗ್ಯದೆ ಅದೆಲ್ಲ ರಜೆ ಹಾಕ್ತದೆ ಅಂದೆ ಬೆಳಿಗ್ಗೆ ಕೇಂದ್ರೆ. ಅಲ್ಲ ಅವ್ರು ಹೇಳಿದ್ದು ಏನು ಸುಳ್ಳೇನಲ್ಲ. ನಾ ಬೆಳಗ್ಗೆ ಎದ್ದು ಹೋಗಿದ್ದು ಹೌದು. ಹೋಗಿ ಮನೆ ಹತ್ರ ಎಲ್ಲ ಅಲ್ಲೇ ಒಂಚೂರು ಕೆಲಸ ಮಾಡಿಕೊಟ್ಟ. ಮತ್ತು ಹಿಂಗೆ ಸಣ್ಣಮ್ಮನ ಹತ್ರ ಹೇಳಿದೆ ಹಿಂಗೆ ಆಗ್ಯದೆ ಅಂತೇಳಿ. ಅವರು ಭಾಳ ಬೇಜಾರು ಮಾಡ್ಕೊಂಡ್ರು. ಹೋಗ್ಬೇಕಿತ್ತು ಮರತಿ, ಹೆಂಗೆ ಹೋಗೋದು ಅಂತಿದ್ರೆ ಅದು ಈಗ ಬೇರೆ ಹುಷಾರಿಲ್ಲ, ಹಾಗಾಗಿ ಭಾಳ ತಲೆ ಕೆಡ್ಸ್ಕೊಂಡಾರೆ. ಯಾರಿಗೂ ಹುಷಾರಿಲ್ಲ ಅವ್ರ ಮನೇಲಿ? ಓ, ಯಾರಿಗೂ ಹೇಳಬಾರ್ದು ಅಂತ ಅಂದ್ಕೊಂಡಿದ್ದಿಲ್ಲಿ ಯಾಕಾರು ಬಾಯ್ಬಿಟ್ನಪ್ಪ. ಏನು ಮಾಡಲಿ ನಾನೀಗ? ಪ್ರೇಮ ಎಂತ ಜ್ಞಾನ ಮಾಡ್ತಿದ್ದೀಯ? ಯಾರಿಗೂ ಹುಷಾರಿಲ್ಲ? ಅಯ್ಯಗೆ ಪಾರ್ವತಕ್ಕ, ಅಯ್ಯಗೆ ಒಂದು ವಾರ ಆಯ್ತು ಒಂಥರ ಬಿಟ್ಟು ಜ್ವರ ಬರೋದಂತೆ. ಅವ್ರಿಗೆ ಗೊತ್ತಲ್ಲ ನಿಮಗೆ, ಆಸ್ಪತ್ರೆಗೆ ಹೋಗಿ ಅಂದರೂ ಹೋಗಲ್ಲ, ಮನೆಯಲ್ಲೇ ಆ ಕಷಾಯ ಮಾಡಿಕೊಡು ಈ ಕಷಾಯ ಮಾಡಿಕೊಡು, ಅದನ್ನು ತಿಂತೀನಿ ಇದನ್ನು ತಿಂತೀನಿ ಅನ್ನೋದು. ಎಲ್ಲಿ ಈಗಿನ ಜ್ವರ ಬಿಡ್ತಾವ್ರಿ? ಬಂದ ಮೇಲೆ ಅದೊಂದು ಇಂಜೆಕ್ಷನ್ ತಗೊಳ್ದೆ ಹೋಗಲ್ಲ. ಯಾವ ಜ್ವರ ನಾನು ಎಷ್ಟು ಹೇಳ್ತೀನಿ, ಸಣ್ಣಮ್ಮನೂ ಹೇಳ್ತಾರೆ ಹೋಗಿ ಆಸ್ಪತ್ರೆಗೆ ಹೋಗಿ ಅಂತ. ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರಪ್ಪ ಸಣ್ಣಮ್ಮ. ಬಿಲ್ಕುಲ್ ಒಪ್ಪಲ್ಲ ಇವರು. ಬೇಡ ನಾ ಬರೋಲ್ಲ ಆಸ್ಪತ್ರೆಗೆ ಅಂತಾರೆ. ಓ ಹೌದಾನೆ, ನಂಗೆ ಗೊತ್ತೇ ಇಲ್ಲ ನೋಡು. ನಮ್ಮ ಪಾಪಣ್ಣ ಮೊನ್ನೆ ಎಲ್ಲ ಫೋನ್ ಮಾಡೋದ್ನಂತೆ. ಫೋನ್ ಮಾಡಿದ್ರೆ ಅವ್ರಿಗೆ ಫೋನ್ ಹೋಗಲ್ಲ ಮರತಿ, ಎಂತ ಆಗಿದ್ದೇನೆ ಅಂತೇಳಿ ಇವತ್ತು ಬೆಳಿಗ್ಗೆ ಹೋಗೋಣ ಹಂಗೆ ಹೇಳ್ತಾ ಹೋಗ್ಯಾನೆ. ನಿನ್ನ ಗಂಡನ ಹತ್ರ ಕೇಂಡ ಏನೋ ರಘುವೀರಣ್ಣ ಹುಷಾರದಾರನ ಹೋಗಿದ್ದಾನ ಆ ಕಡೆ ಅಂದರೆ ನಾ ಹೋಗ್ಲಾ ಅಂದ. ನಾ ಅತ್ಲಾಗ ಹೋಗ್ಲೇ ಇಲ್ಲ. ನಮ್ಮನೇಲಿ ಇದ್ರ ಹತ್ರ ಕೇಳಿದ್ರೆ ಗೊತ್ತಾಗ್ತದೆ. ನಾನೇನು ಅಲ್ಲಿಗೆ ಹೋಗಲ್ಲ, ಔಷಧಿ ಹೊಡಿಯೋಕ್ಕೆ ಹೋದ್ರು ಮನೆಗೆ ಹೋಗಲ್ಲ, ತೋಟಕ್ಕೆ ಹೋಗಿ ಅಲ್ಲಿಂದನೇ ವಾಪಸ್ ಬರ್ತೀನಿ ಅಂತ ಹೇಳಿದ್ನಂತೆ. ನಾ ಸುಮ್ಮನೆ ಹಾಕಿಂಡ. ಅದು ಹೌದು, ಅದೇನು ಸುಳ್ಳಲ್ಲ ಪಾರ್ವತಕ್ಕ. ಅಯ್ಯರ ಮನೆಗೆ ಬರದೆ ಯಾಕಾಲ ಆಗ್ಯದೇನು ಇವರು? ಅಲ್ಲ ಮಧ್ಯೆಲ್ಲೆಲ್ಲಾರು ಹೋಗಿ ಬಂದಾರ ಏನೋ ಅಂತ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲದೆ ಅವರಲ್ಲಿ ಹೋಗ್ಲ. ಏನೋ ಮರತಿ, ಯಾರ ಕಣ್ಣಲ್ಲಿತ್ತು ಬಾಯಲ್ಲಿತ್ತು ಎಲ್ಲರಿಗೂ ಒಂದೇ ಸತಿ ಶುರು ಆದಂಗೆ ಆಗಿದೆ. ಈಗ ಅನಿಲ ಆಗಲಿ ಈಗ ರಘುವೀರಣ್ಣ ಆಗಲಿ ಎಲ್ಲ ಒಂದೇ ಕಡೆ ಇರ್ತಿದ್ರು, ಯಾವುದೊಂದಕ್ಕಾರು ಹೋಗೋದು ಬರೋದು ಮಾಡ್ಕೊತಿದ್ರು. ಈಗ ನೋಡು, ಅನಿಲ್ ಗಟ್ಟಿ ಇರೋದಾಗಿದ್ರೆ ಇಷ್ಟೊತ್ತಿಗೆ ಹೋಗಿ ರಘುವೀರಣ್ಣನ ಮಾತಾಡ್ಸ್ಕೊಂಡು ಇದು ಮಾಡ್ಕೊ ಬರ್ತಿದ್ದ. ಇವರಾರು ಅಷ್ಟೇ ಗಟ್ಟಿ ಇದ್ದಿದ್ರೆ ಇಷ್ಟೊತ್ತಿಗೆ ಹೋಗದೆ ಇರ್ತಿರಲಿಲ್ಲ ಅನಿಲರ ಮನೆಗೆ. ಈ ಥರ ಹಾಕಿ ಕೂತದಲ್ಲ, ಅದು ವಾರಿಟ್ಟಿಡಿ ಜ್ವರ ಬರ್ತದೆ ಅಂದರೆ ಹೋಗಿ ರಕ್ತ ಪರೀಕ್ಷೆ ಮಾಡಿಸ್ಬೇಕೆ. ಈಗೆಲ್ಲ ಕಡೆ ಟೈಫಾಯ್ಡು ಜಾಂಡೀಸು ಇವೆಲ್ಲ ಅದಾವಂತೆ. ಮತ್ತು ಸುಖ ಸುಮ್ಮನೆ ಅವ್ರಿಗೆ ಹಂಗೆ ಆಗಲ್ಲ. ಅಲ್ಲ ನಮಗೆ ಗೊತ್ತಾಗ್ತದೆ ಅವೆಲ್ಲ, ಆದರೂ ಅವ್ರವ್ರ ಮನೇಲಿ ಆಗಾಗ ಒಂಥರ ದಿಕ್ಕರಿಯಲ್ಲ. ನೀ ನಾಳೆ ಹೋದಾಳು ಹೇಳ್ತೀನಿ, ಹೋಗಿ ರಕ್ತ ಪರೀಕ್ಷೆ ಮಾಡ್ಕೊಬಲ್ಲಿ ಅಂತ ಹೇಳು. ಅಲ್ಲ ನಾ ಹೇಳಕ್ಕೆ ಅವ್ರಿಗೇನು ಗೊತ್ತಾಗಲ್ಲ ಅಂತ ಮಾಡಿದ್ರ ಪಾರ್ವತಕ್ಕ? ಗೊತ್ತಾಗ್ತದೆ. ನಮ್ಮ ಅಯ್ಯನ ಇದು ಗೊತ್ತಲ್ಲ ನಿಮಗೆ, ಬೇರೆಯವ್ರು ಹೇಳಿದ್ದು ಕೇಳೋರು ಅಲ್ಲ, ಅವರು ತಿಳಿದು ಮಾಡೋರು ಅಲ್ಲ. ನಮ್ಮ ಸಣ್ಣ ಮಗು ಒಂದು ಗೋಳು ಪಾಪ. ಆ ಬಾಲೆ ನೋಡ್ಕೋಬೇಕು, ಇವ್ರು ಇದು ಮಾಡ್ಬೇಕು. ಹಾಗಾಗಿ ನಾನು ಇವತ್ತು ಹೋಗಿ ಹತ್ತರ ಮುಂಚೆ ಎಲ್ಲ ಕೆಲಸ ಒಂದು ಸ್ವಲ್ಪ ಮಾಡಿಕೊಟ್ಟು ಬಂದೆ. ಅವರಿಗೂ ಖುಷಿ ಆಯ್ತು. ಅವನೆಲ್ಲ ಸುದ್ದಿಕೇನು ಭಾಳ ಬೇಜಾರು ಮಾಡ್ಕೊಂಡ್ರು.
ಭಾಳ ಬೇಜಾರು ಮಾಡ್ಕೊಂಡ್ರು. ಅವರು ಹೇಳಿದ್ರು ಪಾರ್ವತತ್ತೆ ಎಲ್ಲ ಹೋಗೋದಾದ್ರೆ ನಾನು ಬೇಕಾದ್ರೆ ಅವ್ರ ಜೊತೆಗೆ ಹೋಗಿ ಬರ್ತಿದ್ದೆ, ಒಂದು ಸಲ ಕೇಳ್ತೇನೆ ಪ್ರೇಮ ಅಂತ ಹೇಳಿದರು ಅವರು. ನೋಡಲಿ ನೀನು ಜನ ಆಗ್ಬೋದೆ, ಈಗ ಬಾಯ್ ಬಿಡ್ತಿದ್ದೀಯ ರಮ್ಮಿನ ಹೇಳದೆ ಅಂತ. ಏನಂತ ಹೇಳೋದು ಹೇಳಿದ್ರೆ ನೀ ಹೇಳು, ಇವತ್ತು ನಾಳೆ ಹೋದಳು ಹೇಳೋ ಬೇಡ ಅಂತೆ, ಇಲ್ಲಿಂದ ಅಲ್ಲಿಗೆ ಒಂದು ಕ್ವಾಟೆ ಸುತ್ತು ಬಂದಂಗೆ ಹೋಗಿ ಬರ್ಬೇಕು, ಮತ್ತು ಆ ಬಾಲೆ ಕರ್ಕೊಂಡು ಅದು ಹೊಳೆ ದಾಟೋದು ಹೌದಾ, ಮನೇಲಿ ರಘುರಣ್ಣು ಹುಷಾರಿಲ್ಲ ಅಂತೀಯ ಬಾಲೆ ಬಿಟ್ಟು ಹೋಗೋಕ್ಕಾಗ್ತದ, ಬೇಡ ಅಂತ ಹೇಳು. ಬೇಡ ಅಂತೆ ಪಾರ್ವತಕ್ಕೆ ಹೇಳ್ಯಾರ, ಅವರು ಅನಿಲಿನ ಹತ್ರ ಹೇಳ್ತಾರಂತೆ ರಮ್ಮಿಗೆ ಹಿಂಗೆ ರಘುವೀರಣ್ಣ ಮನೇಲಿ ಹುಷಾರಿಲ್ಲ ಹಾಗಾಗಿ ಬರೋಂಗಿಲ್ಲ ಅಂತ ಹೇಳ್ತಾರಂತೆ ಅನ್ನು. ಪಾಪ ಅದವಳಲ್ಲ, ಅದು ಈಗ ನಾವು ಜ್ಞಾನ ಮಾಡ್ದಂಗೆ ಮಾಡ್ತದೆ. ಅನಿಲ್ ಎಷ್ಟು ಉಪಕಾರ ಮಾಡ್ಯಾರೆ, ಈಗ ಹೋಗ್ಬೇಕಲ್ಲ ಅಂತ ಜ್ಞಾನ ಮಾಡ್ತದೆ. ಹಂಗೀಗ ಜ್ವರ ಬಂದರೆ ಎಷ್ಟು ದಿವಸ ಇರ್ತದೆ, ಕಮ್ಮಿ ಅದಕ್ಕೂ ರಘುವೀರಣ್ಣೆ ಹೋಗಿ ಮಾತಾಡ್ಸಿ ಬರ್ತಾರೆ, ಗೊತ್ತಾಗ್ತದವ್ರಿಗೆ. ಅಲ್ಲ ಈಗ ಎಂತ ಮಾಡೋಣ ಪಾರ್ವತಕ್ಕ, ಒಂದು ಗಳಿಗೆ ಹೋಗಿ ಬರೋಣ ನಾವು. ಹಂಗೆ ಕಡೆಗೆ ಸಣ್ಣ ಹೋಗೋದಾರು ಬೇಕಾದ್ರೆ ನಾನೇ ಕರ್ಕೊಂಡು ಹೋಗ್ತೀನಿ ಅವರನ್ನು. ಹೊಳೆ ದಾಟ್ಬೋದಂತೆ, ಇವ್ರು ನಿನ್ನೆನೇ ಹೇಳ್ಯಾರೆ ಹೊಳೆ ದಾಟ್ಬೋದಂತೆ. ನಿನ್ನೆ ಕತ್ಲೆಯಿಂದ ಏನು ಮಳೆಯೇ ಬರಲಲ್ಲ, ಮತ್ತೆ ಹೆಂಗೆ ಹೊಳೆ ಇದಾಗ್ತದೆ. ಬೇಕಾದ್ರೆ ನಾನು ಹಿಂಗೆ ಹೋಗಲು ಸೀತಕ್ಕಗೆ ಹೇಳಿ ಅಲ್ಲಿ 3 ದಾರಿ ಹತ್ರಕ್ಕೆ ಬರೋಕ್ಕೆ ಹೇಳ್ತೀನಿ, 3 ಜನ ಒಟ್ಟಿಗೆ ಹೋಗೋದು. ಹೋಗಿ ಹೇಳ ಇಲ್ಲೇ ಪ್ರೇಮ ಅದೇನೆ ಮನೇಲಿ ಹೋಗಂಬ ಔಷಧಿ ಹೊಡಿತಾ ಇದ್ದಾರೆ, ಎಂಥಾರ ಒಂದು ಕೇಳಕ್ಕೆ ಮಾಡೋಕ್ಕೆ ಬರ್ತಿರ್ತಾರೆ. ಈಗ ಸಾರೊಬ್ಬಳೆ ಅದು ಈಗ ಮೊದಲ ಮೇಲೆ ಪ್ಯಾಟಿಗೆ ಹೋಗ್ಬೇಕು, ಆಗಲ್ಲ ಇವತ್ತಾಗಲ್ಲ. ನಾ ಅದು ಹೇಳಿದ್ನಲ್ಲ, ನಾ ಹೇಳದೆ ನಿಂಗೆ ತಲೆ ಒಳಗೆ ಹೋಗಲ್ಲ. ಯಾರೇನು ಮಾತಾಡ್ಸೋಕ್ಕೇನು ಹೋಗೋದು ಬೇಡ, ನಾವೇನು ಹೋಗ್ಬೇಕು ಅನ್ನೋದೇನಿಲ್ಲ. ಈಗ ನೀ ಹೇಳಿದ್ಮೇಲೆ ನಾನು ಗಟ್ಟಿ ಇದು ಮಾಡ್ಕೊಂಡಿನಿ, ಹೋಗಲೇಬೇಕೇನೋ ಎಲ್ಲರೂ ಬಂದು ಹೋಗ್ತಾ ಇದ್ದಾರೇನೋ ಅಂತ. ಹಂಗೆ ನಮ್ಮ ಪಾಪಣ್ಣ ಹೋಗಿದ್ದ ಆಗ್ತದೆ. ಓ ಅಲ್ಲ ನೋಡು, ಪಾಪಣ್ಣ ಅಲ್ಲೇ ನಾಗಪ್ಪನ ಹತ್ರನೇ ಹೇಳ್ತಾನೆ ಬಿಡು. ಅವ್ರು ಸಹ ಅಪ್ಪ ಮಗ ಇಬ್ಬರು ಔಷಧಿ ಹೊಡಿತಿದ್ರಲ್ಲ, ಮಂಜುಳೇನೋ ಈ ಸತಿ ಬೇಡವೇ ಬೇಡ ಅನ್ನೋದಂತೆ. ಹೀಗಾಗಿ ಜನರ ಕಣ್ಣು ಬಾಯಲ್ಲಿ ಬರೋದು, ಬೇರೆ ಹತ್ರನೇ ಹೊಡ್ಸೋಣ ಅಂದ್ರಂತೆ. ಸುಸ್ತಾಟಕ್ಕೂ ಬಹುಶಃ ನಾಗಪ್ಪನೇ ಹೊಡ್ಕೊಡೋಕೆ ಹೇಳ್ತಾರೆ ಏನೋ. ಇವನೊಂದು ಸತಿ ಸುಟ್ಗಲ್ ಬುದ್ಧಿ ಮಾಡೋದೆ ನಾಗಪ್ಪ, ನಿಂದು ಕತ್ಲಿಗೆ ಗನ ಮಾಡಿ ಹೇಳು ಅವನಿಗೆ, ಭಾಳ ಉಪಕಾರ ಮಾಡೋಣ ಅನಿಲ್ಲ, ಅವ್ರ ಮನೆಗೆ ಹೊಡ್ಕೊಡ್ಲೇಬೇಕು ಅಂತ ಹೇಳಿ ನೋಡೋಣ. ಹೆಂಗೂ ಹೊಳುವಾಗಿದೆ, ಔಷಧಿ ಗನ ಹೊಡ್ಕೋಬೋದು. ಹೊಡೆಯೋರು ಏನು 4-5 ಡ್ರಮ್ ಹೊಡಿತಾರೇನ. ನಿನ್ನ ಗಂಡ ಶುದ್ಧ ಸೋಂಬೇರಿ ಅವ, 2-3 ಅನ್ಬೇಕಾದ್ರೆ ಸಾಕಾಗಿ ಹೋಗ್ತದೆ. ಮತ್ತೆಂತ ಪಾರ್ವತಕ್ಕ ಹಾಗೆ ಮಾಡೋದು, ನಾ ಎಷ್ಟು ಹೇಳ್ತೀನಿ. ಎಲ್ಲರೂ ಹೊಡಿತಾರೆ, ಹಿಂಗೆ ಸುಮ್ಮನೆ ದಿನ ದುಡೋದಕ್ಕಿಂತ ಹೀಗೆಲ್ಲ ಹೊಡೆದ. ಆದ್ರೆ ಕೆಲವರೆಲ್ಲ ಕಾಯಂ ಇಲ್ದಿದ್ದರುವ ವಹಿಸ್ಕೊಂಡವ್ರಿಗೆ ತೋಟ ಗೀಟ ಎಲ್ಲ ಇಡೀ ಹುಂಡಗುತ್ತಿಗೆ ವಹಿಸ್ಕೊಂಡಿರ್ತಾರೆ ನೋಡಿ, ಅವ್ರು ಬಂದು ಹೇಳಿದ್ರು ಉಂಡು ಕೆಂಡು ಕೊಟ್ಟಂಗೆ ಕೊಡ್ತಾರಂತೆ. ಹೊಡಿಬೋದು ಪುರ್ಸೊತ್ತಾದಾಗ, ಇವೆಲ್ಲ ಪಕ್ಕನ ಮುಗಿಸ್ಕೇಳಿ ಅಂತ ಹೇಳಿದ್ರೆ ಹೇಳ್ದವ್ರ ಮಾತು ಕೇಳಲ್ಲ. ಅದೊಂದಾತ ಹೋದಲ್ಲೆಲ್ಲ ಎಂತ ಮಾಡೋದು ಗೊತ್ತಾ, ಈಗೆಲ್ಲ ಒಬ್ರೊಬ್ಬರು ಒಂದೊಂದು ತೋಟಕ್ಕೆ ಎಷ್ಟೆಷ್ಟು ಡ್ರಮ್ ಔಷಧಿ ಹೊಡಿತಾರೆ ಗೊತ್ತಾ. ಇವರಿಲ್ಲ, ಇದ್ದಿದ್ರಲ್ಲೇ ಹೆಂಗೆಂಗೋ ಇದು ಮಾಡಿ ಬೇಡ ಸುಮ್ಮನೆ ಯಾಕೆ ದಂಡ ಮಾಡ್ತೀರಿ, ಔಷಧಿ ಯಾಕೆ ದಂಡ ಮಾಡ್ತೀರಿ ಅನ್ನೋದು ಎಂತ ಅಂತ ಹೇಳತ್ತಾರತಕ್ಕ ಇದಕ್ಕೆ. ಅಲ್ಲ ಅದಾರು ತಪ್ಪು ಅಂತ ನಾ ಹೇಳಲ್ಲ, ತುತ್ತದ ರೇಟ್ ಗಗನಕ್ಕೆ ಮುಟ್ಟದಂತೆ. 1 ಡ್ರಮ್ ಔಷಧಿ ಅಂದರೆ ಎಷ್ಟು ಖರ್ಚು ಬರ್ತದೆ ಪ್ರೇಮ. ಹಂಗೆ ಇದು ಮಾಡ್ತಾನೆ, ಮಾಡಲಿ ಅದನ್ನಾರು ಮಾಡಲಿ, ನಾ ಅಲ್ಲ ಅಂತ ಹೇಳಲ್ಲ. ಕೆಲವರೆಲ್ಲ ಹೊಡಿತಾರೆ ಸುಮ್ಮನೆ ಡ್ರಮ್ಮಿನ ಲೆಕ್ಕಕ್ಕೆ ಅಂತ ಹೇಳಿ ಹೊಡೆದು ಇಡ್ತಾರೆ. ದಕ್ಕಲೆ ಆ ಥರ ಮಾಡಿದ್ದು ಯಾರಿಗೂ ದಕ್ಕಲ್ಲ. ಬೇಕಾದ್ರೆ ನೋಡಿ ನಾ ಹೇಳ್ತೀನಿ, ನ್ಯಾಯ ರೀತಿಯಲ್ಲಿ ಏನು ಮಾಡ್ತೀವೋ ಅದು ಮಾತ್ರ ನಮಗೆ ದಕ್ಕದು. ಅಲ್ಲ ಹೌದಪ್ಪ ಹೌದು, ನಂಗೆ ಅದೇನು ಗೊತ್ತಿಲ್ಲ ಅಂತ ಮಾಡಿದ್ರೆ ನಾ ಹೇಳೋದು ಬೇಕಾದಲ್ಲೂ ಬೇಡ ಸಾಕು ಅಂತ ಹೇಳಿ ಒಂದು ಚುಟ್ಕಿ ಮಾಡಿ ಕಡೆ ಕೊಳೆಗಿಳೆ ಬಂದರೆ ಸುಮ್ಮನೆ ಕೆಟ್ಟ ಮಾತಿಗಲ್ಲ. ಈ ಔಷಧಿ ಹೊಡೆದಿದ್ದು ಗನಗಾಗಲೇ ಕೊಳೆ ಬಂತು ಅಂತಾರೆ. ಅದ್ರ ಬದಲು ಎಷ್ಟು ಬೇಕೋ ಅಷ್ಟು ಹೊಡೆದ್ರೆ, ನಮಗೆ ಡ್ರಮ್ಮಿನ ಲೆಕ್ಕಕ್ಕೆ ಅಂತ ನಾನೇನು ಹೇಳೋದಲ್ಲ. ಅದು ಇಲ್ಲ ಅಲ್ಲಿದ್ರೆ ಇನ್ನೊಂದು ಕಡೆ ಎಲ್ಲರೂ ಇದು ಮಾಡ್ಬೋದು. ನಾನು ಅವ್ರು ತೋಟಕ್ಕೆ ಹಿಂಗೆ ತೊಂದರೆ ಆಗ್ತದಲ್ಲ ಅಂತ ಹಂಗೆ ಹೇಳಿದ್ದು. ಅಬ್ಬ ಮಾತು ಕಲಿಬೇಕು ಮಾತ್ರ. ಇದ್ರ ಹತ್ರ ಹೆಂಗೆ ತಿರ್ಸಿಬಿಡ್ತದೆ, ರೊಟ್ಟಿ ಮುಚ್ಚಾಕ್ದಂಗೆ ಆತು. ಹಂಗಾದ್ರೆ ಹಾಗೆ ಹಿಂಗಾದ್ರೆ ಹಿಂಗೆ ಏನಾರು ಹಾಕಿಡ್ಲಿ, ಬರೋದೇ ಬಂದದೆ. ಒಂಚೂರು ಕಾಫಿ ತಿಂಡಿ ತೊಗೊಂಡು ಕೊಟ್ಟೆ ಮನೆಗೆ ಹೋಗೋ ಅಂತೇಳಿ. ಏನು ಹಂಗೆ ನಮ್ಮ ಮನೇಲಿ ಪುಕ್ಷಟೆ ಬೇಕಾದಷ್ಟು ಸರಿ ತಗೊಂಡು ಹೋಗಿದೆ.
ಹೇಳ್ತೀನಿ. ಈಗ ಅವನೆಲ್ಲಿಂದ ಅಲ್ಲಿ ಹೋಗ್ತಾನೆ ಅಂತ ಜ್ಞಾನ ಮಾಡ್ತಿದ್ದೆ. ಇವರೊಬ್ಬರು ಬಂದಾರು ಬರ್ಬೋದಿತ್ತು, ಬರಲೂ ಇಲ್ಲ. ನೋಡೋಣ, ಕೇಳ್ತೀನಿ. ಓ ಪ್ರೇಮ್ನೇ, ನಾನು ಯಾರ ಹತ್ರ ಮಾತಾಡ್ತಿದ್ದಾರಪ್ಪ ಅಂತ ನೋಡ್ತೀನಿ. ಎಷ್ಟೊತ್ತಿಗೆ ಬಂದಿದ್ದ? ಗಾಂಜಾಲಿ, ನಾನು ಬಂದಿದ್ದು ಗೊತ್ತಾಗದೆ ಅದೆಯಾ? ಇಲ್ಲೇ ನಿಂತ್ಕೊಂಡು ಎಲ್ಲ ಮಾತಲೆ ಇಸ್ಕಿತಾ ಅದೆಯೇನೋ. ಈಗ ಬಂದ್ಕೊಂಡು ಒಂದೊಂದು ಥರದ್ದು ಬಾಗಂದ್ರಾಸ. ಇದು ನಾನು ಈಗೊಂದು ಸ್ವಲ್ಪ ಹೊತ್ತು ಮುಂಚೆ ಬಂದೆ. ಸ್ವಲ್ಪ ಹೊತ್ತಾಯ್ತು ಅಷ್ಟೇ. ಎಂತ ಅಮ್ಮ, ನೀವು ಬರೋಕ್ಕೆ ಹೇಳಿದ್ರಾ? ಇಲ್ಲೇ ನಾನೆಂತಕ್ಕೆ ಬರೋಕ್ಕೆ ಹೇಳ್ತೀನಿ. ಅದು ನೀನು ಹುಷಾರಿಲ್ಲದೆ ಇದ್ದಿದ್ದು ಯಾರೋ ಹೇಳಿದ್ರಂತೆ, ಮಾತಾಡ್ಸ್ಕೊಂಡು ಬರೋಕ್ಕೆ ಗೊತ್ತಿರೋಣ ಅಂತ ಕೇಳೋಕ್ಕಂತ ಬಂದದೆ. ನಾನು ಅದೇ ಇಲ್ಲ ಮರತಿ, ನಾವ್ಯಾರು ಹೋಗಲ್ಲ ಅಂತ ಒಂದೇನು ಇದಾಗಲ್ಲ ಅವನಿಗೆ ಅಂತ ಅದೇ ಹೇಳ್ತಾ ಇದ್ದೆ. ಅಯ್ಯೋ ಹೌದಪ್ಪ, ನೀ ಅದೊಂದು ಕೆಲಸ ಮಾಡಬೇಡ ಪ್ರೇಮ. ಮಾತಾಡ್ಸೋಕ್ಕೆ ಅಂತ ಸುಮ್ಮನೆ ಗನಾಗಿದ್ದನ್ನ ಹುಷಾರಿದ್ದಿರೋಣ ಅಂತ ಹೋಗಿ ಹೋಗಿ ಒಬ್ರೊಬ್ಬರೇ ಕೇಳ್ತಾ ಇದ್ರೆ ಅವ್ರಿಗೊಂಥರ ಮನೋರೋಗ ಶುರುವಾದಂಗೆ ಆಗಲ್ಲ. ಎಂತಕ್ಕೆ ಇವರೆಲ್ಲ ಗೊತ್ತಾದಾರ ಮಾತಾಡ್ಸೋಕ್ಕೆ ಅಂತ? ಮಾತಾಡ್ಸೋದೆಲ್ಲ ಏನು ಬೇಡ ಅಲ್ಲ. ಹೋಗೋದಾರು ಹೋಗೋ, ಕಡಿಗೆ ಅವ್ರ ಮನೆಗೆ ಹೋಗೋದನ್ನ ಬೇಡ ಅಂತ ಹೇಳ್ತೀವಿ ಶಾರದಾ ಅಂತ ಹಂಗೆ ತಿಳ್ಕೊಳೋದು ಬೇಡ. ಇದಕ್ಕಾಗಿ ಹೋಗೋದು ಬೇಡ ಅಂತ ಕಾಣ್ತದೆ ನನಗೆ. ಈಗ ನಾನು ಮನೆಯೆಲ್ಲ ಯಾರು ಹೇಳಿದ್ರು ಅಂತೇಳಿ ಹೋಗ್ತೀನಿ ಮಾತಾಡ್ಸಿ ಬರೋಕ್ಕೆ ಅಂದ್ರೆ ನಮ್ಮನೇಲಿ ಇವ್ರು ಬಾಯಿಗೆ ಬಂದಂಗೆ ಬೈದರು. ಎಂತಾಗಿದೆ ನಿಮಗೆ, ಮಾತಾಡ್ಸಿ ಬರೋಕ್ಕೆ ಏನಾಗಿದೆ, ಅವ್ನು ಗನಾಗದಾನೆ ಅಂತ. ಹಾಗಾಗಿ ನಾನು ಸುಮ್ಮನೆ ಹಾಕ್ಕೊಂಡೆ. ಹೌದಾ, ಜನಕ್ಕೊಂದೊಂದು ಮಾತಾಡ್ತಾರಪ್ಪ, ಅಂಥದ್ದು ಏನು, ಯಾರು ಸುಳ್ಳು ಹೇಳ್ತಾರೆ ಯಾರು ಬದ್ದು ಹೇಳ್ತಾರೆ ಅಂತಲೇ ಗೊತ್ತಾಗಲ್ಲ. ಎಂಥದೇ ಆದ್ರೆ ನಾನೊಬ್ಳೆ ಯಾರೋ ಒಂದು ಗಳಿಗೆ ಹೋಗಿ ಬರ್ತೀನಪ್ಪ, ಹೋಗಿ ಬರ್ತೀನಿ. ಎಂಥ ಒಂದಿದಾದರೂ ಪಾಪ ಹುಡುಗ ಕರಿಬೇಕಾರೆ ಬರ್ತಾನೆ. ಏನು ಮಾತಾಡ್ಸೋಕ್ಕೆ ಅಂತಾನೆ ಅಲ್ಲ, ಸುಮ್ಮನೆ ಒಂದು ಮನೆ ನೋಡ್ಕೆ ಬಂದಂಗೆ ಆಗ್ತದೆ. ಹೋಗದೆ ಭಾಳ ದಿನ ಆಗಿದೆ, ಹಾಗೆ ಹೋಗಿ ಬರ್ತೀನಿ, ನೋಡೋಣ. ಅಲ್ಲ, ನೀವೀಗ ಎಂತ ಹೊಳೆ ದಾಟಿ ಹೋಗೋಲ್ಲ? ಹೊಳೆ ದಾಟ್ಬೋದಂತೆ, ನೀರು ಇಳ್ದದಂತೆ. ನಿನ್ನೆ ಕತ್ಲಿಗೆ ನೀರು ಇಳ್ದದಂತೆ, ಇವ್ರು ಹೇಳ್ಯಾರ ಬಂದು. ಹಂಗಾರೆ ಒಂದು ಕೆಲಸ ಮಾಡ್ತೀಯೇನೆ, ತೋಟಕ್ಕೆ ತೊಗೊಂಡೋಗಿ ಕಾಫಿ ತಿಂಡಿ ಎಲ್ಲ ಸಮ್ ಮಾಡಿ ಇಟ್ಟಿದ್ದೆ, ಒಂಚೂರು ತಗೊಂಡೋಗಿ ಅಲ್ಲೇ ಕೊಡ್ತೀಯೇನು? ಇವ್ರು ಇರ್ತಾರೆ ಹೆಂಗಿದ್ರವ, ಒಂಚೂರು ಅಲ್ಲೇ ಹೋಗೋಳು ಕೊಡು, ಹೋಗು. ನೀನು ಮತ್ತೆ ಇರೋದೇನು ಬೇಡ. ಆತದ ಮಾರುತಿ, ಅದಕ್ಕೂ ಒಂದೇನ ಏನು ಹೊರಬೇಕಾ ಕಡಿಬೇಕಾ? ಅಲ್ಲೇ ಹೋಗೋಳು ತಗೊಂಡೋಗಿ ಕೊಟ್ಟು ಹೋಗ್ತೀನಿ. ಕೊಟ್ಟು ಹೋಗೋದೆ ಅಂತ ನಾನೇ ಬೇಕಾದ್ರೆ ಎಲ್ಲರಿಗೂ ಇಕ್ಕೆ ಪಾತ್ರೆ ಎಲ್ಲ ತೊಳ್ಸ ಮಾಡಿಟ್ಟೆ ಹೋಗ್ತೀನಿ. ಕಡಿಕೆ ಪಾಪಣ್ಣ ಎಲ್ಲ ಬರೋರು ಪಾತ್ರೆ ತಗೊಂಡು ಹೋಗ್ತೀನಿ. ಏನು ತಂದಿಲ್ಲ, ಎಲ್ಲ ಇಕ್ಕಾಗ್ಯದ, ಹಾಕಿಟ್ಟಾಗ್ಯದ? ಆಗಿದೆ, ಆವಾಗಲೇ ಹಾಕಿಟ್ಟಿನಿ, ಕೊಟ್ಟಿಗೆ ಗೋಡೆ ಮೇಲೆ ಇಟ್ಟೀನಿ ಎಲ್ಲ ಹಾಕಿ. ತಗೊಂಡು ಹೋಗ್ತೀಯ ಹಂಗಾರೆ? ಹ್ಞೂ ತಗೊಂಡು ಹೋಗ್ತೀನಿ. ಗಂಟೆ ಆಯ್ತು, ಚೂರು ಬೇಗನೆ ಹೊರಟಿದ್ರೆ. ಸ್ವಲ್ಪ ಏನಾದ್ರು ಲೇಟ್ ಆದರೆ ಇವರು ಕುಕಿತ ಮನೆಗೆ ಬಂದರೆ ಈಗ. ಹ್ಞೂ ಮಾರತಿ, ತಗೊಂಡು ಕೊಡ್ತೀನಿ, ನಾ ಹೋಗ್ತೀನಿ. ಇದು ಕಾಪಿ ಗೀಪಿ ಎಲ್ಲ ಹಾಕಿಟ್ಟಾಗ್ಯದಲ್ಲ? ಆಗಿದೆ, ಎಲ್ಲ ಹಾಕಿಟ್ಟಾಗಿದೆ. ಹಂಗಾರೆ ನಾ ಹೋಗ್ತೀನಿ. ಅಲ್ಲಿ ಹೋಗಿ ಇವ್ರಿಗೆ ಕಾಫಿ ತಿಂಡಿ ಕೊಟ್ಟು ಹಾಗೆ ಅವನೆಲ್ಲರ ಮನೆಗೆ ಹೋಗೇ ಬಂದುಬಿಡ್ತೀನಿ, ನೋಡೋಣ. ಅಲ್ಲ, ಪ್ರೇಮಕ್ಕೆ ಒಂದು ಲೋಟ ಕುಡಿಯೋಕೆ ಅಂತ ಅರ್ಥ ಬಾರೆ. ಪ್ರೇಮ್ ತಡಿ ಹೋಗೋದಾ ಅಂತ ಒಂದೇನು ತಡ ಆಗಲ್ಲ. ಈಗ ಹಂಗೆ ಒಂದು ಅರ್ಧ ಗಂಟೆ ಇದಾದರೆ ಎಂತ ಆಗಲ್ಲ. ಕೂತ್ಕ ಒಂದು ಲೋಟ ಕುಡ್ಕೊಂಡು ಹೋಗ್ಬೋದು. ಕೂತ್ಕಳೆ, ಅಪ್ರೂಪಕ್ಕೆ ಒಂದು ಸತಿ ಬಂದೀಯಾ?